ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ಭಾಗ 68. ಕ್ಯೂಟಿಯನ್ನು ನಿಮ್ಮ ಡ್ಯಾಡಿ ಹೊರಗೆ ಕರೆದುಕೊಂಡು ಹೋಗಿದ್ದಾರೆ. ಸಾಹಿತ್ಯ ರೂಮ್ನಲ್ಲೇ ಇದ್ದಾಳೆ. ಇವತ್ತೆಲ್ಲ ಬ್ರೇಕ್ಫಾಸ್ಟ್ ಲಂಚ್ಗೆ ಹೊರತುಪಡಿಸಿ ಹೊರಗೆ ಬಂದಿಲ್ಲ ತಾರಕ್ ಅಂದರು ಕೌಸಲ್ಯ. ಓ ಹೌದಾ ಮಾಮ್ ಎಂದು ಇದೆಲ್ಲ ರಾತ್ರಿ ನಾನು ಪ್ರಪೋಸ್ ಮಾಡಿದ ಕಾರಣ ಇರಬಹುದು ಎಂದು ಮನಸ್ಸಿನಲ್ಲಿ ನೋವು ಪಡುತ್ತಾ, ಸರಿ ನಾನು ಫ್ರೆಶ್ ಆಗಿ ಬರುತ್ತೇನೆ ಮಾಮ್ ಎಂದು ತಾರಕ್ ಹೊರಟು ಹೋದ. ತಾರಕ್ ಬರುವಷ್ಟರಲ್ಲಿ ಸಾಹಿತ್ಯ ತಾರಕ್ಗೆ ತನ್ನ ಪ್ರೀತಿಯನ್ನು ಹೇಗೆ ಒಪ್ಪಿಕೊಳ್ಳಬೇಕು ಎಂದು ರಿಹರ್ಸಲ್ ಮಾಡಿಕೊಂಡಿದ್ದಳು. ಮಧ್ಯಾಹ್ನದಿಂದ ಸ್ವಲ್ಪವೂ ಮಲಗದೆ ಯೋಚಿಸುತ್ತಲೇ ಇದ್ದಳು. ಸರಿಯಾಗಿ ಅವನು ಬರುವ ಮುನ್ನ ಹಾಗೆಯೇ ಬೆಡ್ ಮೇಲೆ ಮಲಗಿ ಯೋಚಿಸುತ್ತಲೇ ಕಣ್ಣು ಮುಚ್ಚಿದಾಗ ನಿಜವಾಗಲೂ ನಿದ್ದೆ ಬಂದಿತ್ತು ಸಾಹಿತ್ಯಗೆ. ತಾರಕ್ ರೂಮ್ ಒಳಗೆ ಬಂದಾಗ ಎಸಿ ಕೂಡ ಹಾಕದೆ ಮಲಗಿದ್ದ ಸಾಹಿಗೆ ಸಣ್ಣ ಬೆವರು ಹನಿಗಳು ಇದ್ದವು. ಕಾಲನ್ನು ಒಳಗೆ ಇಟ್ಟ ಕೂಡಲೇ ಬಿಸಿ ಎನಿಸಿದ ತಾರಕ್, ಇದೇನು ಎಸಿ ಕೂಡ ಹಾಕದೆ ಮಲಗಿದ್ದಾಳೆ ಎಂದುಕೊಂಡು ಎಸಿ ಹಾಕಿ ಅಡ್ಜಸ್ಟ್ ಮಾಡಿ ಸಾಹಿತ್ಯ ಕಡೆಗೆ ತಿರುಗಿದಾಗ ಅಷ್ಟರವರೆಗೆ ಸರಿಯಾಗಿ ನಿದ್ದೆಗೆ ಜಾರಿರುವ ಅವಳು ತಣ್ಣನೆಯ ಗಾಳಿಗೆ ಇನ್ನೂ ಶಾಂತವಾಗಿ ಮಲಗಿದ್ದಳು. ಅದನ್ನು ನೋಡಿದ ತಾರಕ್ ತುಟಿಯ ಮೇಲೆ ನಗು ಬಂದು ಅವಳ ಹತ್ತಿರ ಹೋಗಿ ಹಣೆಯ ಮೇಲೆ ಮುತ್ತು ಕೊಟ್ಟು ಮತ್ತೊಮ್ಮೆ ಅವಳ ಮುಖ ನೋಡಿ ಮತ್ತೆ ತಕ್ಷಣ ದೂರ ಸರಿದು ಫ್ರೆಶ್ ಆಗಲು ಹೊರಟು ಹೋದ. ತಾರಕ್ ತನಗೆ ತುಂಬ ಹತ್ತಿರ ಬಂದಾಗಲೇ ಎಚ್ಚರಗೊಂಡ ಸಾಹಿತ್ಯ ತಾನೇನು ಮಾಡುತ್ತಾನೋ ಎಂಬ ಯೋಚನೆಯಿಂದ ಕಣ್ಣು ತೆರೆಯದೆ ನಿದ್ದೆಯಲ್ಲಿ ಇರುವಂತೆ ನಟಿಸಿದಳು. ತಾರಕ್ ಮುತ್ತು ಕೊಟ್ಟಾಗ ಅವಳ ಮನಸ್ಸಿನಲ್ಲಿ ಸಂತೋಷ. ಅಯ್ಯೋ, ತಾರಕ್ಗೆ ನನ್ನ ಮೇಲೆ ಕೋಪವಿಲ್ಲ, ನಿಜವಾಗಲೂ ಯಾವುದೋ ಕೆಲಸದಿಂದ ಹೊರಗೆ ಹೋಗಿದ್ದಾನೆ ಎಂದು ಸಮಾಧಾನ ಪಡುವಷ್ಟರಲ್ಲಿ ತಕ್ಷಣ ಅವಳಿಂದ ದೂರ ಸರಿಯುವಾಗ, ಇದೇನು ಒಂದೇ ಮುತ್ತಿಗೆ ದೂರ ಸರಿಯುವವನಲ್ಲ ನನ್ನ ತಾರಕ್ ಎಂದು ಮನಸ್ಸಿನಲ್ಲಿ ಸಂದೇಹ ಪಡುತ್ತಿರುವಾಗಲೇ ತಾರಕ್ ಟವಲ್ ತೆಗೆದುಕೊಂಡು ವಾಶ್ರೂಮ್ ಲಾಕ್ ಮಾಡಿ ಹೋಗಿದ್ದು ಕೂಡ ಹಾಗೆ ಹೋಯಿತು. ಅವನು ವಾಶ್ರೂಮ್ ಡೋರ್ ಕ್ಲೋಸ್ ಮಾಡಿದ ಸೌಂಡ್ ಕೇಳಿ ತಕ್ಷಣ ಕಣ್ಣು ತೆರೆದು ಟಕ್ ಎಂದು ಬೆಡ್ ಮೇಲೆ ಎದ್ದು ಕುಳಿತಳು ಸಾಹಿತ್ಯ. ತಕ್ಷಣ ತಾನು ಅಂದುಕೊಂಡ ಪ್ಲಾನ್ ಸಕ್ಸಸ್ ಮಾಡಲು ಯಾರಿಗೋ ಮೆಸೇಜ್ ಮಾಡಿ ತಾರಕ್ ಬರುವಷ್ಟರಲ್ಲಿ ತನ್ನ ಕಬೋರ್ಡ್ನಿಂದ ಅವಳಿಗಿಷ್ಟವಾದ ಬಣ್ಣದ ಶರ್ಟ್, ಜೀನ್ಸ್ ತೆಗೆದಿಟ್ಟಳು. ಹಾಗೆಯೇ ತನಗೋಸ್ಕರವೂ ಒಂದು ಒಳ್ಳೆಯ ಸೀರೆ ತೆಗೆದು ಡ್ರೆಸ್ಸಿಂಗ್ ರೂಮ್ನಲ್ಲಿ ಇಟ್ಟುಕೊಂಡು ಬಂದು ತಾರಕ್ ಹೊರಗೆ ಬರುವುದಕ್ಕೆ ಕಾಯುತ್ತಿದ್ದಾಳೆ. 10 ನಿಮಿಷಗಳ ನಂತರ ಫ್ರೆಶ್ ಆಗಿ ಹೊರಗೆ ಬಂದ ತಾರಕ್ ಬೆಡ್ ಮೇಲೆ ಕುಳಿತುಕೊಂಡಿದ್ದ ಸಾಹಿಯನ್ನು ನೋಡುತ್ತಾ, ಹಾಯ್ ಸಾಹಿತ್ಯ ಅಂದನು. ಮತ್ತೆ ಸಾಹಿತ್ಯ ಎಂದು ಮನಸ್ಸಿನಲ್ಲೇ ಅಂದುಕೊಂಡು ಸಿಟ್ಟಿನಿಂದ ನೋಡುತ್ತಿದ್ದಾಗ, ಇದೇನು ಹೀಗೆ ನೋಡುತ್ತಿದ್ದಾಳೆ, ನಿನ್ನೆಯ ವಿಷಯ ಇನ್ನೂ ಮರೆತಿಲ್ಲವೇನೋ ಎಂದುಕೊಂಡು ಸುಮ್ಮನೆ ಡ್ರೆಸ್ಗೋಸ್ಕರ ಕಬೋರ್ಡ್ ಓಪನ್ ಮಾಡುತ್ತಿದ್ದಾಗ, ಇಲ್ಲಿ ಅಂದಳು ತಾನು ತೆಗೆದಿಟ್ಟ ಡ್ರೆಸ್ ತೋರಿಸುತ್ತಾ. ಆ ಡ್ರೆಸ್ ನೋಡಿದ ತಾರಕ್, ಇದಾ ಎಂದು ಒಂದು ಶಾಕಿಂಗ್ ಎಕ್ಸ್ಪ್ರೆಷನ್ ಕೊಡುತ್ತಾ, ಈಗ ಯಾಕೆ ಸಾಹಿತ್ಯ ಈ ಡ್ರೆಸ್ ಅಂದನು. ಮತ್ತೆ ಮತ್ತೆ ತನ್ನ ಹೆಸರು ತಾರಕ್ ಬಾಯಿಂದ ಬರುತ್ತಿದ್ದರೆ ಸಿಟ್ಟು ನೆತ್ತಿಯ ತನಕ ಹೋಗಿ ಕೋಪದಿಂದ ತಾರಕ್ ಮುಂದೆ ಹೋಗಿ, ಹೇಳಿದರೆ ಮಾತ್ರ ಹಾಕಿಕೊಳ್ಳುವುದಿಲ್ಲವಾ ಅಂದಳು ಸೀರಿಯಸ್ ಆಗಿ. ಸಾಹಿಯ ನೋಟಕ್ಕೆ ಬೆದರಿದ ತಾರಕ್, ಯಾಕೆ ಹಾಕಿಕೊಳ್ಳುವುದಿಲ್ಲ, ಹಾಕಿಕೊಳ್ಳುತ್ತೇನೆ, ಆದರೆ ನೈಟ್ ಟೈಮ್ ಕಂಫರ್ಟ್ ಅಲ್ವಲ್ಲ ಎಂದು ನುಣುಚಿಕೊಳ್ಳುತ್ತಿದ್ದರೆ, ಏನೂ ಆಗುವುದಿಲ್ಲ, ಈಗ ನೀನು ಇದೇ ಡ್ರೆಸ್ ಹಾಕಿಕೊ, ನಾವು ಹೊರಗೆ ಹೋಗಬೇಕು, ರೆಡಿಯಾಗಿರು, ನಾನು ಫ್ರೆಶ್ ಆಗಿ ಬರುತ್ತೇನೆ ಎಂದು ಡ್ರೆಸ್ ತೆಗೆದುಕೊಂಡು ವಾಶ್ರೂಮ್ ಒಳಗೆ ಹೋದಳು ಸಾಹಿತ್ಯ. ಹೋಗುತ್ತಿದ್ದ ಸಾಹಿಯನ್ನು ನೋಡುತ್ತಾ, ಈಗ ಇಲ್ಲಿಗೆ ಎಂದುಕೊಳ್ಳುತ್ತಲೇ ಸಾಹಿತ್ಯ ತೆಗೆದಿಟ್ಟ ಡ್ರೆಸ್ ಹಾಕಿಕೊಂಡು ರೆಡಿಯಾಗುತ್ತಿದ್ದಾನೆ ತಾರಕ್. ಸಾಹಿತ್ಯ ಕೂಡ ಫ್ರೆಶ್ ಆಗಿ ಹೊರಗೆ ಬರುವಷ್ಟರಲ್ಲಿ ಕನ್ನಡಿಯ ಮುಂದೆಯೇ ಇದ್ದ ತಾರಕ್ ಕನಿಷ್ಠ ಸಾಹಿಯ ಕಡೆ ನೋಡಲು ಕೂಡ ನೋಡದೆ ಅವಳು ಹೊರಗೆ ಬಂದ ತಕ್ಷಣ ತಲೆ ಪಕ್ಕಕ್ಕೆ ತಿರುಗಿಸಿಕೊಂಡನು. ಇರುವಾಗಲೇ ತುಂಬ ಕೋಪದಲ್ಲಿದ್ದ ಸಾಹಿತ್ಯಗೆ ತಾರಕ್ ಬಿಹೇವಿಯರ್ ಇನ್ನೂ ಕೋಪ ಹೆಚ್ಚಿಸುತ್ತಿದ್ದರೆ, ಅದೇ ಕೋಪದಲ್ಲಿ ಡ್ರೆಸ್ಸಿಂಗ್ ರೂಮ್ ಒಳಗೆ ಹೋಗಿ ದಬ್ಬೆಂದು ಡೋರನ್ನು ಒಂದು ಒದೆ ಒದ್ದಳು ಕೋಪದಿಂದ. ದಟ್ಸ್ ಎಫೆಕ್ಟ್ನಲ್ಲಿ ಕೇಳಿದ ಸೌಂಡ್ಗೆ, ಅಯ್ಯೋ ಇದೇನು ಇಷ್ಟು ಕೋಪದಲ್ಲಿದ್ದಾಳೆ, ಲವ್ ಯು ಹೇಳಿದರೆ ಇಷ್ಟವಾದರೆ ಓಕೆ ಅನ್ನಬೇಕು, ಇಲ್ಲದಿದ್ದರೆ ಇಲ್ಲ ಅನ್ನಬೇಕು, ಅಷ್ಟೇ ಹೊರತು ಇದೇನು ಕೊಲ್ಲುವಂತೆ ಆ ನೋಟವೇಕೆ ಎಂದುಕೊಂಡು ರೆಡಿ ಆಗುತ್ತಿದ್ದಾಗ ಸ್ವಲ್ಪ ಹೊತ್ತಿನ ನಂತರ ಡೋರ್
ತೆರೆದುಕೊಂಡು ಹೊರಗೆ ಬಂದಳು ಸಾಹಿತ್ಯ. ಅಪ್ರಯತ್ನವಾಗಿ ಕಣ್ಣುಗಳನ್ನು ಆ ಕಡೆಗೆ ತಿರುಗಿಸಿದ ತಾರಕಗೆ ಬ್ಲ್ಯಾಕ್ ಕಲರ್ ಸೀರೆ, ಸಿಂಗಲ್ ಫ್ಲೀಟ್ ಡ್ರಾಪಿಂಗ್ ಸೆರಗಿನಿಂದ ಗೋಲ್ಡನ್ ಕಲರ್ ಬ್ಲೌಸ್, ಕುತ್ತಿಗೆಯಲ್ಲಿ ಸಣ್ಣದಾದ ಬ್ಲ್ಯಾಕ್ ಬೀಡ್ಸ್ ನೆಕ್ ಸೆಟ್, ಒಂದು ಕೈಗೆ ಬ್ಲ್ಯಾಕ್ ಮೆಟಲ್ ಬ್ರೇಸ್ಲೆಟ್, ಇನ್ನೊಂದು ಕೈಗೆ ಬಳೆ, ಲೂಸ್ ಹೇರ್, ಎಲ್ಲವನ್ನು ಒಂದೇ ಕಡೆ ಹಾಕಿರುವಾಗ ಬಿಳಿಯ ಹಾಲಿನ ಕೆನೆಯಂಥ ಕುತ್ತಿಗೆ ಆಹ್ವಾನಿಸುತ್ತಿದ್ದರೆ ಕಣ್ಣುಗಳನ್ನು ಸಾಹಿಯ ಮೇಲಿಂದ ತೆಗೆಯಲು ಬ್ರಹ್ಮದೇವನು ಕಾಣಿಸುತ್ತಿದ್ದನು. ಅಯ್ಯೋ, ಇದೇನು, ನಿನ್ನೆಯೇನೋ ಅಷ್ಟೆಲ್ಲ ಹೊತ್ತು ಗೋಳಾಡಿ ನಾನು ಬೇಡ ಎಂದು ಹೇಳಿ ಈಗೇನೋ ಹೀಗೆ ಟೆಂಪ್ಟ್ ಮಾಡುತ್ತಿದ್ದಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಘಟಘಟನೆ ನುಂಗುತ್ತಾ ಟಕ್ ಎಂದು ತಲೆ ತಿರುಗಿಸಿ, ಸಾಹಿತ್ಯ, ನಾನು ರೆಡಿ, ಎಲ್ಲೋ ಹೋಗಬೇಕು ಅಂದೆ ಅಲ್ವಾ ಎಂದು ಪಕ್ಕ ನೋಟ ಬೀರುತ್ತಾ ಅಂದನು. ಹಾಂ, ಹೋಗೋಣ, ನಾನು ಕೂಡ ರೆಡಿ ಎಂದು ಸಾಹಿತ್ಯ ಉದ್ದೇಶಪೂರ್ವಕವಾಗಿ ತಾರಕ್ ಮುಂದೆ ಹೋಗಿ ಅವನಿಗೆ ತಾಗಿದಂತೆಯೇ ನಿಂತು ಮಿರರ್ನಲ್ಲಿ ತನ್ನನ್ನು ತಾನು ಒಮ್ಮೆ ನೋಡಿಕೊಳ್ಳುತ್ತಿರುವಾಗ ಅವಳ ಮೈಯಿಂದ ಬರುತ್ತಿರುವ ಸುಗಂಧಕ್ಕೆ ತಾರಕ್ ಮನಸ್ಸು ಬೇಡವೆಂದರೂ ನಿಯಂತ್ರಣ ತಪ್ಪಿ ಅವಳನ್ನು ಸುತ್ತುವರಿಯಲು ಹಠ ಹಿಡಿಯಿತು. ತಾರಕ್ ತೊಂದರೆಯನ್ನು ಕನ್ನಡಿಯಲ್ಲಿ ಗಮನಿಸುತ್ತಲೇ ಇದ್ದ ಸಾಹಿತ್ಯ ಮುಸಿ ಮುಸಿ ಎಂದು ನಗುತ್ತಾ ಸಡನ್ನಾಗಿ ಹಿಂದೆ ತಿರುಗಿ, ಹೋಗೋಣವಾ ಮಿಸ್ಟರ್ ತಾರಕ್ ಅಂದಳು. ಸಾಹಿತ್ಯ ಅಂದ ತಾರಕ್ ಸಿಟ್ಟಿನಿಂದ. ಸಡನ್ನಾಗಿ ಹಿಂದೆ ತಿರುಗಿದಾಗ ಅಷ್ಟರವರೆಗೆ ಒಂದು ಟ್ರಾನ್ಸ್ನಲ್ಲಿದ್ದ ತಾರಕ್ ಸಾಹಿಯ ಮೋಡಿಯಿಂದ ಹೊರಗೆ ಬಂದು, ಹಾಂ ಸಾಹಿತ್ಯ, ಹೋಗೋಣ, ಆದರೆ 1 ಮಿನಿಟ್ ಎಂದು ಕಬೋರ್ಡ್ ಓಪನ್ ಮಾಡಿ ಮೊದಲು ತಾನು ತಂದಿದ್ದ ಪೇಪರ್ಸನ್ನು ತೆಗೆದು ಸಾಹಿಯ ಕೈಯಲ್ಲಿಟ್ಟನು. ಸಡನ್ನಾಗಿ ಕೆಲವು ಪೇಪರ್ಸ್ ಕೈಯಲ್ಲಿಟ್ಟಿದ್ದಕ್ಕೆ ಆಶ್ಚರ್ಯದಿಂದ ಅವುಗಳನ್ನು ನೋಡಿದಳು ಸಾಹಿ. ಏನು ತಾರಕ್ ಇದು ಅಂದಳು ಕೈಯಲ್ಲಿರುವ ಡಿವೋರ್ಸ್ ಪೇಪರ್ಸನ್ನು ನೋಡುತ್ತಾ. ಆಶ್ಚರ್ಯ ಪ್ಲಸ್ ಕೋಪ ಪ್ಲಸ್ ನೋವಿನಿಂದ ಬರುತ್ತಿರುವ ಕಣ್ಣೀರನ್ನು ತಡೆದುಕೊಳ್ಳುತ್ತಾ. ಕಾಣಿಸುತ್ತಿವೆಯಲ್ಲ ಸಾಹಿತ್ಯ ಅಂದ. ಅದೇ, ಹೀಗೇಕೆ ಅಂದಳು. ಅಂದರೆ ನಿನಗೆ ನನ್ನೊಂದಿಗೆ ಲೈಫ್ ಹಂಚಿಕೊಳ್ಳುವುದು ಇಷ್ಟವಿಲ್ಲ ಅಲ್ವಾ ಸಾಹಿತ್ಯ? ನಮ್ಮ ಮದುವೆಗೂ ಮುನ್ನ ನೀನೇ ಹೇಳಿದೆಯಲ್ಲ ಸಾಹಿತ್ಯ, 6 ಮಂತ್ಸ್ ಮಾತ್ರ ನನ್ನೊಂದಿಗೆ ಇರುತ್ತೇನೆ ಅಂತ, ಆ ನಂತರ ಎಂದು ಅಲ್ಲಿಗೆ ನಿಲ್ಲಿಸಿದ ತಾರಕ್. ಈಗ ನನಗೆ ಡಿವೋರ್ಸ್ ಬೇಕು ಎಂದು ನಿನಗೆ ನಾನು ಹೇಳಿದ್ದೇನಾ ಅಂದ್ಲು. ಅಂದರೆ ಮತ್ತೆ ನಾನೆಂದರೆ ನಿನಗೆ ಇಷ್ಟವಿಲ್ಲ ಅಲ್ವಾ ಸಾಹಿತ್ಯ ಅಂದ. ಅದನ್ನೇ ನಾನು ಹೇಳಿದ್ದೇನಾ? ನೀನೆಂದರೆ ನನಗೆ ಇಷ್ಟ ಇಲ್ಲ ಎಂದು ನಿನಗೆ ಹೇಳಿದ್ದೇನಾ ಅಂದ್ಲು. ತಾರಕ್ ಹೊಳೆಯುವ ಕಣ್ಣುಗಳಿಂದ, ಅಂದರೆ ಇಷ್ಟವೇನಾ? ಮತ್ತೆ ನಿನ್ನೆ ನಾನು ನನ್ನ ಪ್ರೀತಿ ಹೇಳಿದಾಗ ನೀನು ಅತ್ತೆಯಲ್ಲ ಸಾಹಿತ್ಯ, ಅದಕ್ಕೆ ನಾನೆಂದರೆ ನಿನಗೆ ಇಷ್ಟವಿಲ್ಲ ಎಂದುಕೊಂಡೆ ಅಂದ. ಮತ್ತೆ ಸಾಹಿತ್ಯ ಅಂದಿದ್ದಕ್ಕೆ ಇನ್ನೂ ಕೋಪವನ್ನು ತಡೆದುಕೊಳ್ಳಲಾಗದ ಸಾಹಿ ತಾರಕ್ ಕೂದಲನ್ನು ಹಿಡಿದು, ಸಾಹಿತ್ಯ, ಏನಂದೆ? ಸಾಹಿತ್ಯ, ಡಾರ್ಲಿಂಗ್ ಅನ್ನುತ್ತಿದ್ದೆಯಲ್ಲ, ಮತ್ತೆ ಈಗೇನು ರೋಗ ಸಾಹಿತ್ಯ ಅನ್ನುತ್ತಿದ್ದೀಯ ಅಂದ್ಲು. ಆ ಸಾಯಿ, ನನ್ನ ಕೂದಲೇ ಎಂದು ಕೂಗಿದ ತಾರಕ್. ಅದು ನೋಡು, ಮತ್ತೆ ಸಾಹಿ ಅನ್ನುತ್ತೀಯ, ಮತ್ತೆ ಮತ್ತೆ ಎಂದು ಕೂದಲು ಹಿಡಿದು ತಾರಕ್ ತಲೆಯನ್ನು ರುಪ್ಪುಗುಂಡಿ ಒಳಕಲ್ಲಿನಂತೆ ತಿರುಗಿಸಿ ಬಿಟ್ಟಳು. ಅಯ್ಯೋ ಪಾಪ, ಅದು ಅನ್ನಲಿಕ್ಕೆ ಹೋಗಿ ನಿಲ್ಲಿಸಿ, ಅಯ್ಯೋ ಮತ್ತೆ ಡಾರ್ಲಿಂಗ್ ಅಂದರೆ ಇನ್ನೇನು ಮಾಡುತ್ತಾಳೋ ಎಂದು ಭಯದಿಂದ ಡಾ 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 ಎಂದು ತಡಬಡಾಯಿಸುತ್ತಿದ್ದರೆ, ಡಾ ಡಾ ಏನು, ಪೂರ್ತಿ ಮಾಡು ಅಂದಳು ಭದ್ರಕಾಳಿಯಂತೆ. ತಾರಕ್ ಭಯಪಡುತ್ತಲೇ, ಡಾರ್ಲಿಂಗ್ ಪ್ಲೀಸ್, ನನ್ನ ಕೂದಲು ಬಿಡೆ, ಇಷ್ಟು ದೊಡ್ಡ ಸ್ಟಾರ್ ಆಗಿ ಇದ್ದು ನನಗೆ ಕೂದಲು ಇಲ್ಲದಿದ್ದರೆ ಚೆನ್ನಾಗಿರುವುದಿಲ್ಲ, ಬಿಡು ಡಾರ್ಲಿಂಗ್ ಅಂದ ತಾರಕ್ ಕೂದಲನ್ನು ಬಿಟ್ಟು ಸೀರೆಯ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸುತ್ತಾ. ಸಾಹಿ ಆವೇಶದಿಂದ ಉಸಿರು ಬಿಡುತ್ತಾ, ಈಗ ಹೇಳು, ಈ ಡೈವರ್ಸ್ ಪೇಪರ್ಸ್ ಏನು ಅಂದಳು. ಅಂದರೆ ನೀನು ಹೇಳಿದೆಯಲ್ಲ 6 ತಿಂಗಳಲ್ಲಿ ನನ್ನಲ್ಲಿನ ಬದಲಾವಣೆ ನಿನಗೆ ಇಷ್ಟವಾಗದಿದ್ದರೆ ಡೈವರ್ಸ್ ಕೊಡುತ್ತೇನೆ ಅಂತ ಅಂದ. ಹಾಗಾದರೆ ಈಗ ನಾನು ನಿನ್ನನ್ನು ನಂಬಲಿಲ್ಲ ಅಂತೀಯಾ, ಅಥವಾ ನೀನು ನನಗೆ ಇಷ್ಟವಾಗಲಿಲ್ಲ ಅಂತೀಯಾ? ಇಷ್ಟವಾಗದಿದ್ದರೂ ನೀನು ತುಟಿ ಮುತ್ತುಗಳನ್ನು ಕೊಡುತ್ತಿರುವಾಗ ನಿನ್ನನ್ನು 2 ಹೊಡೆಯದೆ ಸೈಲೆಂಟಾಗಿ ಎಂಜಾಯ್ ಮಾಡಿದೆನಾ? ಸಾಹಿತ್ಯ ಕೇಳುತ್ತಿರುವ ಪ್ರತಿಯೊಂದು ಪ್ರಶ್ನೆ ನಿಜವಾಗಿದ್ದರಿಂದ ತಾರಕ್ ಸೈಲೆಂಟಾಗಿ ಇದ್ದನು. ತಾರಕ್, ಹೀಗೆ ಸೈಲೆಂಟಾಗಿ ಇರಬೇಡ ನೀನು, ನನಗೆ ಕೋಪ ಬರುತ್ತದೆ.
ಹೇಳು ಅಂದಳು ಸೀರಿಯಸ್ ಆಗಿ. ಅದು ಅಲ್ಲ ಡಾರ್ಲಿಂಗ್, ಮತ್ತೆ ನಾನು ನಿನ್ನೆ ನನ್ನ ಲವ್ ಬಗ್ಗೆ ಹೇಳಿದರೆ ಆಗ ಎಸ್ ಅನ್ನಬೇಕು, ಇಲ್ಲದಿದ್ದರೆ ನೋ ಅನ್ನಬೇಕು ಅಷ್ಟೇ ಹೊರತು ನೀನು ಯಾಕೆ ಅತ್ತೆ? ಅಂದರೆ ನಿನಗೆ ನಾನೆಂದರೆ ಇಷ್ಟವಿಲ್ಲದಿದ್ದರಿಂದಲೇ ಅಲ್ಲವಾ ಅತ್ತೆ? ಅದಕ್ಕೆ ಹಾಗೆ ಅಂದುಕೊಂಡೆ. ನಿಜ ಹೇಳು ಡಾರ್ಲಿಂಗ್, ನೀನು ನನ್ನ ಲವ್ ಒಪ್ಪಿಕೊಳ್ತಾ ಇದ್ದೀಯಾ ಅಂತೇನಾ ಎಂದು ಮತ್ತೆ ಕೇಳಿದ ತಾರಕ್. ತಾರಕ್ ಹಾಗೆ ಡೈರೆಕ್ಟಾಗಿ ಕೇಳಿದ್ದಕ್ಕೆ ಸಾಹಿತ್ಯ ಮತ್ತೆ ನಾಚಿಕೆಯ ಮೊಗ್ಗಾಗುತ್ತಾ ಕಣ್ಣುಗಳನ್ನು ಕೆಳಗೆ ಹಾಕಿ ಹಾ ಎಂದು ತಲೆಯನ್ನು ನೇರವಾಗಿ ಅಲ್ಲಾಡಿಸಿದಳು. ಸಾಹಿಯ ಆನ್ಸರ್ಗೆ ತಾರಕ್ ಹುಚ್ಚು ಹ್ಯಾಪಿ ಆಗಿ ನಿಜವೇನಾ ಡಾರ್ಲಿಂಗ್, ಮತ್ತೆ ನೀನೇಕೆ ಅತ್ತೆ ಅಂದ ತಾರಕ್. ಮತ್ತೆ ತಾರಕ್ ಅತ್ತೆ ಅಂದಿದ್ದಕ್ಕೆ ಕೋಪದಿಂದ ಅರೆ ನಾನು ನಿನ್ನೆ ಅತ್ತೆನಾ? ಅವು ಆನಂದದಿಂದ ಬಂದ ಕಣ್ಣೀರು. ಹಾಗೇನೋ ಮಾತನಾಡಲಿಲ್ಲ ಅಂದುಕೋ, ಮತ್ತೆ ಆದರೂ ನನ್ನ ಅಭಿಪ್ರಾಯ ಕೇಳಬೇಕಲ್ವಾ ನೀನು ಎಂದು ತಾರಕ್ ಕೂದಲನ್ನು ಹಿಡಿದು ಎಳೆಯುತ್ತಾ ಬೆನ್ನಿನ ಮೇಲೆ ದಬ ದಬ ಎಂದು ಬಾರಿಸುತ್ತಿದ್ದಾಳೆ ಸಾಹಿತ್ಯ. ಅಬ್ಬಾ ಡಾರ್ಲಿಂಗ್ ನಿಲ್ಲಿಸು ಸಾಕು ಕಣೆ ಎಂದು ತಾರಕ್ ಎಷ್ಟು ಕೂಗಿದರೂ ಸಾಹಿತ್ಯ ಕೇಳದಿದ್ದಾಗ ಸಾಹಿತ್ಯ ತನ್ನನ್ನು ಬಗ್ಗಿಸಿದ್ದರಿಂದ ತಾರಕ್ಗೆ ಕೈಗೆ ಸಿಕ್ಕಿದ ಸಾಹಿಯ ಸೊಂಟದ ಸುತ್ತ ಕೈ ಹಾಕಿ ಗಟ್ಟಿಯಾಗಿ ಮುತ್ತು ಕೊಟ್ಟನು. ಅಷ್ಟೇ, ಇನ್ನು ಹೊಡೆತಕ್ಕೆ ಸಾಹಿ ಸ್ಟ್ಯಾಚುನಂತೆ ಬಿಗಿಯಾದಾಗ ತಾರಕ್ ನಗುತ್ತಾ ಮತ್ತೊಮ್ಮೆ ಅಲ್ಲಿಯೇ ಮುತ್ತು ಕೊಟ್ಟು ಸಾಹಿಯನ್ನು ಸಂಪೂರ್ಣವಾಗಿ ಸ್ಟ್ಯಾಚು ಮಾಡಿ ಮೇಲೆ ಎದ್ದು ಸಾಹಿಯ ಕೆನ್ನೆಯ ಕೆಳಗೆ ಕೈಯಿಟ್ಟು ಮುಖವನ್ನು ಕೈಗಳಲ್ಲಿ ತೆಗೆದುಕೊಂಡು ಡಾರ್ಲಿಂಗ್, ನೀನು ನನ್ನನ್ನು ಓಕೆ ಮಾಡಿದೆಯಾ? ನಿಜವಾಗಲೂ ನನಗೆ ತುಂಬ ಹ್ಯಾಪಿಯಾಗಿದೆ ಡಾರ್ಲಿಂಗ್. ನೀನು ಎಲ್ಲಿ ನನಗೆ ದೂರ ಆಗುತ್ತೀಯೋ ಎಂದು ಎಷ್ಟು ಟೆನ್ಷನ್ ಪಟ್ಟಿದ್ದೆನೋ ಗೊತ್ತಾ? ನಿಜಕ್ಕೂ ಈ ಡಿವೋರ್ಸ್ ಪೇಪರ್ಸ್ ನಿನ್ನ ಕೈಯಲ್ಲಿಟ್ಟೆ ಹೊರತು ನೀನು ಓಕೆ ಮಾಡುತ್ತೀಯೇನೋ ಎಂಬ ಭಯದಿಂದ ನನ್ನ ಹೃದಯ ನೋಡು ಎಷ್ಟು ಸ್ಪೀಡಾಗಿ ಬಡಿದುಕೊಳ್ಳುತ್ತಿದೆ ಎಂದು ಸಾಹಿಯ ತಲೆಯನ್ನು ಅವನ ಎದೆಗೆ ಒರಗಿಸಿಕೊಂಡನು ತಾರಕ್. ಲಬ್ ಡಬ್ ಲಬ್ ಡಬ್ ಎಂದು ವೇಗವಾಗಿ ಕೇಳಿಸುತ್ತಿರುವ ಅವನ ಹೃದಯದ ಬಡಿತ. ಸಾಹಿತ್ಯ ಕೈಗಳು ಅವನನ್ನು ಸುತ್ತುವರಿದ ಕೂಡಲೇ ಹೃದಯ ಬಡಿತದ ವೇಗ ನಿಧಾನವಾಗಿ ಲಯಬದ್ಧವಾಗಿ ಕೇಳಿಸುತ್ತಿರುವ ಅವನ ಹೃದಯದ ಬಡಿತ ಅವಳ ಕಿವಿಗೆ ಶ್ರಾವ್ಯವಾದ ರಾಗದಂತೆ ಕೇಳಿಸುತ್ತಾ ಅಷ್ಟರವರೆಗೆ ಅವಳು ಪಟ್ಟ ಆವೇಶವನ್ನು ಕರಗಿಸುವುದರಿಂದ ಅವನ ಪ್ರೀತಿಗೆ ಅವಳು ಒಪ್ಪಿಗೆ ತಿಳಿಸಲು ಸ್ತ್ರೀ ಸಹಜವಾದ ನಾಚಿಕೆಯ ಪದರಗಳು ಅಡ್ಡಿಪಡುತ್ತಿದ್ದರೆ ಅವನ ಸುತ್ತ ಅಂಟಿಕೊಂಡ ಕೈಗಳಲ್ಲಿ ಹಿಡಿತ ಬಿಗಿಗೊಳಿಸಿ ತನ್ಮಯತೆಯಿಂದ ತನ್ನನ್ನು ಸ್ಪರ್ಶಿಸುತ್ತಿರುವಾಗ ಅವಳ ಸ್ಪರ್ಶದಲ್ಲಿನ ಬದಲಾವಣೆಯನ್ನು ತಕ್ಷಣ ಗಮನಿಸಿದ ತಾರಕ್ ಅವಳನ್ನು ಬಿಡದೆಯೇ ಕುತ್ತಿಗೆಯ ಮೇಲೆ ಮುತ್ತು ಕೊಡುತ್ತಾ ಥ್ಯಾಂಕ್ ಯು ಡಾರ್ಲಿಂಗ್, ಥ್ಯಾಂಕ್ ಯು ಸೋ ಮಚ್ ಅಂದ ಪ್ರೀತಿಯಿಂದ. ಸಾಹಿತ್ಯ ಅವನನ್ನು ಬಿಟ್ಟು ಸ್ವಲ್ಪ ದೂರ ಸರಿದು ಅವಳ ಕೈಯಲ್ಲಿ ಇನ್ನೂ ಇರುವ ಪೇಪರ್ಸನ್ನು ತೋರಿಸುತ್ತಾ ಇನ್ನು ಎಂದಿಗೂ ಇಂತಹ ಹುಚ್ಚು ಕೆಲಸಗಳನ್ನು ಮಾಡಬೇಡ ತಾರಕ್ ಅಂದಳು. ನಿನ್ನನ್ನು ನೋಯಿಸುವುದು ಇಷ್ಟವಿಲ್ಲದೆ ನನಗೆ ಕಷ್ಟವಾದರೂ ನಿನಗೆ ದೂರ ಆಗೋಣ ಎಂದುಕೊಂಡೆ ಹೊರತು ನಿನ್ನನ್ನು ನೋಯಿಸಬೇಕೆಂದು ಅಲ್ಲ ಡಾರ್ಲಿಂಗ್ ಅನ್ನುತ್ತಾ ಸಾಹಿಯ ಕೈಯನ್ನು ಅವನ ಕೈಗೆ ತೆಗೆದುಕೊಂಡು ಎಂದು ಈ ಕೈಯನ್ನು ಬಿಡುವುದಿಲ್ಲ, ನನ್ನನ್ನು ನಂಬು ಡಾರ್ಲಿಂಗ್, ಪ್ರಾಮಿಸ್ ಅಂದ ತಾರಕ್ ಪ್ರಾಮಾಣಿಕವಾಗಿ. ನಾನು ಬಯಸಿದ ಪ್ರೀತಿ ತಾರಕ್ ನೀನು, ಎಂದಿಗೂ ನಿನ್ನಲ್ಲಿ ಈ ಪ್ರೀತಿಯನ್ನು ನೋಡಲಾರನೇನೋ ಎಂದು ನನ್ನೊಳಗೆ ನಾನು ಬಚ್ಚಿಟ್ಟ ಪ್ರೀತಿ ನೀನು. ಕನಸಿನಲ್ಲಿ ಕೂಡ ಪಡೆಯಲಾರೆ ಎಂದುಕೊಂಡ ಪ್ರೀತಿ. ಅಂತಹದ್ದು ನಾನು ಬಯಸಿದ ನನ್ನ ಪ್ರೀತಿ ಇಂದು ಹೀಗೆ ನಿಜವಾಗಿ ನನ್ನ ಕಣ್ಣೆದುರು ಇದ್ದರೆ ಬೇಡವೆಂದು ದೂರ ಮಾಡಿಕೊಳ್ಳಲಾರೆ ಅಂದಳು ಅವನ ಕಡೆ ಪ್ರೀತಿಯಿಂದ ನೋಡುತ್ತಾ. ಸಾಹಿತ್ಯ ಏನನ್ನುತ್ತಾಳೋ ಅರ್ಥವಾಗದೆ ತಾರಕ್ ಆಶ್ಚರ್ಯದಿಂದ ನೋಡುತ್ತಿದ್ದಾಗ ಏನು ತಾರಕ್ ಹಾಗೆ ನೋಡ್ತಾ ಇದ್ದೀಯಾ? ಹೋ, ನನ್ನ ಪ್ರೀತಿ ಅಂದೆನಾ? ನಿಜ ತಾರಕ್, ನಾನು ಬಯಸಿದ ನನ್ನ ಮೊದಲ ಪ್ರೀತಿ ನೀನು. ನಿನ್ನನ್ನು ಹೀರೋ ಆಗಿ ನೋಡಿದಾಗಲೇ ನಿನ್ನ ಆ್ಯಟಿಟ್ಯೂಡ್ ಇಷ್ಟವಾಗಿ ನನ್ನಲ್ಲಿ ಶುರುವಾದ ಇಷ್ಟ. ಎಂದಾದರೂ ನಿನಗೆ ತುಂಬ ಹತ್ತಿರವಾಗಿ ಕೆಲಸ ಮಾಡುವ ಅವಕಾಶ ಬಂದಾಗ ನಿನ್ನ ಕೋಪ, ಹಠ, ನಿನ್ನ ಆ್ಯಟಿಟ್ಯೂಡ್ನಿಂದಾಗಿ ಅದು ಆ ಇಷ್ಟದ ಹತ್ತಿರವೇ ನಿಂತು ಹೋಗುವಂತೆ ಮಾಡಿತು. ನಿನ್ನ ಹತ್ತಿರ ಕೆಲಸ ಮಾಡುವಾಗ ನಿನ್ನ ಬಗ್ಗೆ ಸ್ವಲ್ಪ ತಿಳಿದುಕೊಂಡ ನಿನ್ನ ಅಭ್ಯಾಸಗಳು,
ಒಂದು ಸಣ್ಣ ಜಗಳದಿಂದಾಗಿ ನೀನು ನನ್ನ ಮೇಲೆ ಬೆಳೆಸಿಕೊಂಡ ಹಠಕ್ಕೆ ನೀನೆಂದರೆ ಇದ್ದ ಇಷ್ಟದ ಸ್ಥಾನದಲ್ಲಿ ಸ್ವಲ್ಪ ಸ್ವಲ್ಪ ಕೋಪ ಸಿಟ್ಟು ಶುರುವಾಯಿತು. ಯಾವ ದಿನವೋ ನೀನು ನನ್ನೊಂದಿಗೆ ನನ್ನ ಇಷ್ಟವಿಲ್ಲದೆ ಬಲವಂತವಾಗಿ ಸೇರಿದೆಯೋ ಆ ಕೋಪ ಸಿಟ್ಟು ಅಸಹ್ಯವಾಗಿ ಬದಲಾಯಿತು. ಜೀವನದಲ್ಲಿ ನಿನ್ನನ್ನು ಕ್ಷಮಿಸಬಾರದು ಎಂದೇ ಅಂದುಕೊಂಡೆ. ನಿನ್ನ ಪ್ರತಿರೂಪವಾದ ಕ್ಯೂಟಿಯನ್ನು ನನ್ನ ಹೊಟ್ಟೆಯಲ್ಲಿ ಒತ್ತಾಗಲು ಕೂಡ ನನ್ನ ಜೀವನದಲ್ಲಿ ನನಗಾಗಿ ಇರುವ ನನ್ನ ಏಕೈಕ ಶತ್ರು ನೀನು. ನಿನ್ನಿಂದ ನಮ್ಮ ಅಪ್ಪನನ್ನು ಕಳೆದುಕೊಂಡಾಗ ನಿಜವಾಗಲೂ ನೀನು ನನ್ನ ಮುಂದೆ ಇದ್ದರೆ ಕೊಂದು ಬಿಡೋಣ ಎನ್ನುವಷ್ಟು ಕೋಪವಿತ್ತು. ನಂತರ ಪರಿಸ್ಥಿತಿಗಳು ನನ್ನ ಕೋಪವನ್ನು ಕರಗಿಸಿದರೂ ನಿನ್ನ ಮೇಲಿದ್ದ ಅಸಹ್ಯವನ್ನು ಮಾತ್ರ ದೂರ ಮಾಡಲು ಸಾಧ್ಯವಾಗಲಿಲ್ಲ. ಆ ನಂತರ ಕೆಲ ದಿನಗಳಿಗೆ ಒಂದು ನಿರ್ಧಾರಕ್ಕೆ ಬಂದೆ. ನೀನೊಬ್ಬನೇ ನನ್ನ ಜೀವನದಲ್ಲಿ ಇಲ್ಲ ಎಂದು, ಇನ್ನೂ ಬರುವುದಿಲ್ಲ ಎಂದು, ಬಂದರೂ ನಿನ್ನನ್ನು ಸ್ವಾಗತಿಸಬಾರದು ಎಂದು. ಆದರೆ ಮತ್ತೆ ಅಂದುಕೊಂಡ ಚಂಡಮಾರುತದಂತೆ ನನ್ನ ಕಣ್ಣ ಮುಂದೆ ಬಂದೆ. ಅಷ್ಟೆಲ್ಲ ಆದರೂ ನಿನ್ನಲ್ಲಿ ಪಶ್ಚಾತ್ತಾಪವೇ ಇಲ್ಲ. ತುಂಬ ಹ್ಯಾಪಿಯಾಗಿ ನೀನು ನಿನ್ನ ಲೈಫ್ ಲೀಡ್ ಮಾಡುತ್ತಿದ್ದೆ. ನಿನ್ನ ಮೇಲೆ ಬೆಳೆಸಿಕೊಂಡ ಕೋಪಕ್ಕೆ, ಅಸಹ್ಯಕ್ಕೆ ನಿನ್ನ ನಗುಗಳು, ನಿನ್ನ ಆ್ಯಟಿಟ್ಯೂಡ್, ನಿನ್ನ ಲೈಫ್ ಸ್ಟೈಲ್ ಎಲ್ಲವೂ ಮತ್ತೆ ತುಪ್ಪ ಸುರಿದವು. ಅದಕ್ಕೆ 3 ವರ್ಷಗಳ ನಂತರ ನಿನ್ನನ್ನು ಮತ್ತೆ ಅರಕುದಲ್ಲಿ ನೋಡಿದಾಗ ನೀನು ಯಾರೋ ಕೂಡ ತಿಳಿಯದಂತೆ, ಅಸಲು ನಿನಗೂ ನನಗೂ ಸಂಬಂಧವೇ ಇಲ್ಲದಂತೆ ಇರೋಣ ಎಂದುಕೊಂಡೆ. ಆದರೆ ನೀನೇನು ಮಾಡಿದೆ ಅಂದ್ಲೋ. ಈ ಕಥೆ ಇನ್ನು ಮುಂದುವರಿಯುತ್ತದೆ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.